ಕೋಗಿಲು ಸಂತ್ರಸ್ತರ ಮೇಲಿರೋ ಪ್ರೀತಿ ಕಾಫಿ ನಾಡಿಗರ ಮೇಲೆ ಯಾಕಿಲ್ಲ? ಎಲ್ಲಿಂದಲೋ ಬಂದು ಒತ್ತುವರಿ ಜಾಗದಲ್ಲಿದ್ದವರಿಗೆ ಜಾಕ್ ಫ್ಲಾಟ್. ಆದರೆ ಇದೇ ನೆಲದಲ್ಲಿ ಹುಟ್ಟಿ ಬೆಳೆದಿರುವಂತಹ ಜನರ ಮೇಲೆ ಯಾಕೆ ಕಾಳಜಿ ಇಲ್ಲ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ಕೇಳ್ತಾ ಇಲ್ವಾ ಕಾಫಿ ನಾಡಿನ ಸಂತ್ರಸ್ತರ ಅಳಲು? ಕಳೆದ 6 ವರ್ಷಗಳಿಂದಲೂ ಸೂರಿಗಾಗಿ ಬೇಡ್ಕೊಳ್ತಾ ಇದ್ದಾರೆ, ಅಂಗಲಾಚ್ತಾ ಇದ್ದಾರೆ. ಸರ್ಕಾರಿ ಕಚೇರಿಗಳಿಗೆ ಅಲ್ದಾಡಿ ತಮ್ಮ ಚಪ್ಪಲಿಯನ್ನ ಸೌದು ಬಿಟ್ಟಿದ್ದಾರೆ. ಆದ್ರೂ ಕೂಡ ಸರ್ಕಾರಕ್ಕೆ ಕಿಂಚಿತ್ತೂ ಕಾಳಜಿ ಇಲ್ಲ. 2019ರಲ್ಲಿ ಅಬ್ಬರಿಸಿದ್ದ ಮಳೆಗೆ ಅಕ್ಷರಶಃ ಕೊಚ್ಚಿ ಹೋಗಿದ್ದ 2 ಗ್ರಾಮ, ಕಣ್ಣೆದುರೇ ಕೊಚ್ಚಿ ಹೋಗಿದ್ದ ಮನೆ ನೋಡಿ. ಮುದುಗುಂಡಿ ಗ್ರಾಮ ಆಗ ಮನೆ ಕೊಡ್ತೀವಿ ಅಂತ ಕೂಡ ಹೇಳಿದ್ರು. ಆ ಗ್ರಾಮದ ಭಾಗದ ಜನರಿಗೆ ಬಾಡಿಗೆ ಕೊಡ್ತೀವಿ, ಜಾಗ ಕೊಡ್ತೀವಿ ಅಂತ ಹೇಳಿ ಸರ್ಕಾರ ಹೇಳಿತ್ತು. ಆದ್ರೆ ನೆರೆ ಸಂತ್ರಸ್ತರಿಗೆ ಸರ್ಕಾರ ಕೊಟ್ಟಿದ್ದ ಕೇವಲ 5 ತಿಂಗಳ ಬಾಡಿಗೆ ಅಷ್ಟೇ. ಕೆಲವರಿಗೆ 1 ಲಕ್ಷ ಹಣ ಕೊಟ್ಟಿದ್ದು ಬಿಟ್ರೆ ಸರ್ಕಾರಕ್ಕೆ ಸಿಕ್ಕಿದ್ದು ಬರೀ ಭರವಸೆ. ಇದೀಗ ಕೇರಳ ಪಾಲಿಟಿಕ್ಸ್ನಿಂದ ಕೋಗಿಲು ಸಂತ್ರಸ್ತರಿಗೆ ಫ್ಲಾಟ್ ಭಾಗ್ಯ ಸಿಗ್ತಾ ಇದೆ. ಚಿಕ್ಕಮಗಳೂರಿನಲ್ಲಿ ಯಾವ ರೀತಿಯಾಗಿ ನೆರೆಗೆ ಮನೆಗಳೆಲ್ಲವೂ ಕೊಚ್ಕೊಂಡು ಹೋಗಿದ್ವು, ಅವರ ಬದುಕೆಲ್ಲವೂ ಕೂಡ ಮೂರಾಬಟ್ಟೆಯಾಗಿತ್ತು. ಇಲ್ಲಿಯವರೆಗೂ ಕೂಡ ನಾವು ಬಾಡಿಗೆ ಕೊಡ್ತೀವಿ, ಬೇರೆ ಮನೆ ಕಟ್ಟಿಸ್ಕೊಡ್ತೀವಿ, ಬೇರೆ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅಂದಂತಹ ಸರ್ಕಾರಗಳೆಲ್ಲವೂ ಕೂಡ ಇದೀಗ ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ಬಿಟ್ಟಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಭರತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಭರತ್, ನಮ್ಮ ರಾಜ್ಯದವರು ಮನೆಯನ್ನ ಕಳ್ಕೊಂಡು, ಅದು ಕೂಡ ಚಿಕ್ಕಮಗಳೂರಿನ ಜನತೆ ತಮ್ಮದಲ್ಲದ ತಪ್ಪಿಗೆ ನೆರೆಗೆ ಎಷ್ಟೋ ಮನೆಗಳು ಕೊಚ್ಕೊಂಡು ಹೋಗಿದ್ವು, ಅಂಥವ್ರಿಗೆ ಮನೆ ಭಾಗ್ಯ ಇಲ್ಲ. ಈಗ ಎಲ್ಲಿಂದಲೋ ಬಂದು ಇಲ್ಲೆಲ್ಲೋ ಶೆಡ್ ಹಾಕೊಂಡು ಅಂಥವ್ರಿಗೆ ಫ್ಲಾಟ್ ಭಾಗ್ಯ ಸಿಗ್ತಾ ಇದೆ. ಏನ್ ಹೇಳ್ತಾರೆ ಅಲ್ಲಿನ ಜನತೆ ಈಗ? ಖಂಡಿತ ರಮ್ಯ, ಏನು 2019ರಲ್ಲಿ ಸುರಿದಂತಹ ಮಹಾಮಳೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಮನೆ ಜೊತೆಗೆ ಮದುಗುಂಡಿಯಲ್ಲಿ ಸಾಕಷ್ಟು ಅನಾಹುತಗಳನ್ನು ಸೃಷ್ಟಿ ಮಾಡಿತ್ತು. ಜೊತೆಗೆ ಈ ಒಂದು ಅನಾಹುತದಲ್ಲಿ 11 ಮನೆಗಳು, 2 ದೇವಸ್ಥಾನಗಳು ಸಂಪೂರ್ಣವಾಗಿ ನೆಲಸಮವಾಗಿದ್ದು, ಆ ಸಂದರ್ಭದಲ್ಲಿ ಅಲ್ಲಿ ಬಂದಂತಹ ಜನಪ್ರತಿನಿಧಿಗಳು ಅವರಿಗೆ ಒಂದು ಭರವಸೆಯನ್ನು ನೀಡಿದ್ರು. ಸೊ ನಿಮ್ಮ ಏನು ಭೂಮಿಯನ್ನ ಕಳೆದುಕೊಂಡಿದ್ರಿ, ಸೊ ನಿಮ್ಗೆ ಶಾಶ್ವತವಾಗಿ ಬೇರೆ ಪರಿಹಾರವನ್ನ ಕಲ್ಪಿಸ್ತೇವೆ ಅಂತಕ್ಕಂಥ ಒಂದು ದೃಷ್ಟಿಯಲ್ಲಿ ಭರವಸೆಯನ್ನು ನೀಡಿದ್ರು. ಆದ್ರೆ ಇದುವರೆಗೂ ಸುಮಾರು 6 ರಿಂದ 7 ವರ್ಷಗಳು ಕಳೆದ ಬಂದು ಯಾವುದೇ ರೀತಿಯ ಒಂದು ಭರವಸೆಗಳು ಈಡೇರಿಲ್ಲ. ಆದ್ರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗ್ತದೆ, ಈ ಹಿಂದಿದ್ದಂತ ಸರ್ಕಾರಗಳು ಕೂಡ ಸಾಕಷ್ಟು ಭರವಸೆಗಳನ್ನು ನೀಡಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆಯಲ್ಲಿ ವಯನಾಡಿನಲ್ಲಿ ದುರಂತ ಆದಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಸರ್ಕಾರ ಒಂದು ಪರಿಹಾರವನ್ನು ನೀಡುವಂತ ಒಂದು ಪ್ರಯತ್ನವನ್ನ ಮಾಡಿತ್ತು. ಅದರ ಜೊತೆಗೆ ಈಗ ಮೊನ್ನೆ ತಾನೇ ಬೆಂಗಳೂರಿನಲ್ಲಿ ಏನು ಒಂದು ಸ್ಥಳವನ್ನ, ಬೆಂಗಳೂರಿನ ಕೋಗಿಲು ವ್ಯಾಪ್ತಿಯಲ್ಲಿ ಒಂದು ಸ್ಥಳವನ್ನ ಆಕ್ರಮಿಸಿಕೊಂಡು ಮನೆಯನ್ನ ಕಟ್ಕೊಂಡಿದ್ರು. ಸೊ ಅವರಿಗೆ ಒಂದು ಕೇರಳ ಪಾಲಿಟಿಕ್ಸ್ ನಿಂದ ಪ್ರತ್ಯೇಕ ಒಂದು ಫ್ಲಾಟ್ ಅನ್ನು ನೀಡುವಂತ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದೆ. ಆದ್ರೆ ನಮ್ಮ ಜಿಲ್ಲೆಯ ಜೊತೆಗೆ ನಮ್ಮ ರಾಜ್ಯದ ಜನರು ಸ್ವತಃ ಅವರ ಸ್ವಂತ ಭೂಮಿಯನ್ನ ಕಳೆದುಕೊಂಡ್ರು ಕೂಡ ಸರ್ಕಾರ ಅವರಿಗೆ ಯಾವುದೇ ರೀತಿಯ ಒಂದು ಭರವಸೆಯನ್ನ ಇಲ್ಲ, ಜೊತೆಗೆ ಅವರ ಭರವಸೆಯನ್ನ ಈಡೇರಿಸುವಲ್ಲಿ ಪ್ರಯತ್ನವನ್ನ ಮಾಡಿಲ್ಲ ಅಂತಕ್ಕಂಥ ದೃಷ್ಟಿಯಲ್ಲಿ ಈಗ ಕಂಡು ಬರ್ತಕ್ಕಂಥದ್ದು. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರು ಕೂಡ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಏನು ಕೇರಳ ರಾಜ್ಯದವರಿಗೆ ಮೇಲೆ ಇರ್ತಕ್ಕಂತಹ ಒಂದು ಅನುಕಂಪ ಇರ್ಬೋದು ಮತ್ತು ಒಂದು ಭರವಸೆಗಳಿರ್ಬೋದು, ನಮ್ಮ ಒಂದು ರಾಜ್ಯದ ಹಾಗೂ ನಮ್ಮ ಜಿಲ್ಲೆಯ ಅಂದ್ರೆ ಏನು ಕಾಫಿನಾಡಿನ ಜನರ ಮೇಲೆ ಇಲ್ವಾ? ನಾವು ಹಲವಾರು ವರ್ಷಗಳಿಂದ ಈ ಭೂಮಿಯನ್ನ ಕಳ್ಕೊಂಡು, ಅಂದ್ರೆ ಸ್ವಂತ ಸೂರನ್ನ ಕಳ್ಕೊಂಡು ಬೀದಿಗೆ ಬಂದು ನಿಂತಿದ್ದೇವೆ, ಆದ್ರೆ ನಮ್ಮ ಸಮಸ್ಯೆ ಅವರಿಗೆ ಕಾಣ್ತಿಲ್ವಾ ಅಂತಕ್ಕಂಥ ದೃಷ್ಟಿಯಲ್ಲಿ ಇದೀಗ ಒಂದು ಆಕ್ರೋಶವನ್ನ ಹೊರ ಆಗ್ತಿರೋದು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ. ಕಾಫಿ ತೋಟದಲ್ಲಿ ಸ್ವಾಮಿ ಏನೋ ಸ್ವಲ್ಪ ಈ ಭಾಗ ಏನಿದೆ, ಗುಡ್ಡ ಫುಲ್ ಹೋಯ್ತು. ಏನು ನಾವು ಬದುಕಕ್ಕೆ ಏನು ಇಲ್ಲ, ತೋಟ ಆಸ್ತಿ ಪಾಸ್ತಿ 5 ಎಕರೆ ರೆಕಾರ್ಡ್ ಇದ್ದದ್ದು 5 ಎಕರೆ ಮನೆ ಇದೆ. ನಮ್ಮ ಜೀವನ ಯಾವ ತರ ಮಾಡಬೇಕು? ಪೂರ್ತಿ ಹೋಯ್ತು. ಮನೆ ಇದೆ, ಇನ್ನು ಡೇಂಜರ್ ಇದೆ. ತೋಟ ಗದ್ದೆ ಒಂದು ಇಲ್ಲ, ತೋಟ ಗದ್ದೆ ಭಾರಿ ಕಳ್ಕೊಂಡಿದ್ವಿ.